ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಪ್ರೊಫೆಷನಲಿ ಸಿದ್ಧಗಂಗಾ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮದು ತೋಟ ಎಲ್ಲ ಇದೆ. ಸೊ ಹಾಗಾಗಿ ನಾನು ಫಾರ್ಮಿಂಗ್ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ತಂದೆ ತಾತ ಅವ್ರ ಕಾಲದಿಂದನೂ ಮುತ್ತಾತ ಅವ್ರ ಕಾಲದಿಂದನೂ ವ್ಯವಸಾಯ ಮಾಡ್ತಿದ್ದಾರೆ. ಸೊ ಅದು ಹಾಗೆ ನನ್ನ ಇದರಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ನಮ್ಮದೊಂದಷ್ಟು ಅಡಿಕೆ, ತೆಂಗು ಎಲ್ಲ ಬೆಳೆದಿದ್ದೀವಿ. ಅದ್ರ ಜೊತೆಗೆ ಮನೆಗೆ ಬೇಕಾಗುವಂಥ ಗಿಡಗಳನ್ನೆಲ್ಲ ಹಾಕ್ತಾ ಹೋಗಿದ್ದೀನಿ. ಹಣ್ಣಿನ ಗಿಡ ಇರ್ಬೋದು, ಸಾಂಬಾರು ಪದಾರ್ಥಗಳಿರ್ಬೋದು, ಆಯುರ್ವೇದಿಕ್ ಗಿಡಗಳಿರ್ಬೋದು. ಒಂದು ಮನೆಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನಮಗೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ ಮಾಡಿದ್ವಿ. ಕಮರ್ಷಿಯಲ್ ಆಗಿ ಅಡಿಕೆ, ತೆಂಗು, ಮಾವು, ಹಲಸು ಇದೆಲ್ಲ ನಾವು ಕಮರ್ಷಿಯಲಾಗಿ ಮಾಡ್ತಿದ್ದೀವಿ. ಇದಿಷ್ಟು ನನ್ನ ಪರಿಚಯ. ಸರ್ ಬೇಸಿಗೆಯಲ್ಲಿ ಅಡಿಕೆ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದೀರಾ? ಈಗ ಇದು ನಾನು ಅಬ್ಸರ್ವ್ ಮಾಡಿದಾಗೆ ಈ ಸತಿ ತುಂಬ ಬರಗಾಲ ಇದೆ. ಎಸ್ಪೆಷಲಿ ಈ ಟೈಮ್ಗಳಲ್ಲಿ ಅಡಿಕೆನ ಮೇಂಟೈನ್ ಮಾಡೋದಿದೆಯಲ್ಲ, ಇದು ತುಂಬ ಒಂಥರ ಚಾಲೆಂಜಿಂಗ್ ಟಾಸ್ಕ್. ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. ಈಗ ಸುಮಾರು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೋ ಜನದ್ದು ಏನು ಮಾಡ್ತಾರೆ ಅಂದರೆ ಈ ಮಾಗಿ ಉಳುಮೆ ಮಾಡ್ತಾರೆ. ಜನವರಿ, ಫೆಬ್ರವರಿ ಈ ಟೈಮಲ್ಲೆಲ್ಲ ಉಳುಮೆ ಎಲ್ಲ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಅದು ಅವ್ರದ್ದೇನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಬಟ್ ಈ ಬಿಸಿಲು, ಅತಿಯಾಗಿ ಬಿಸಿಲು ಬೀಳೋದ್ರಿಂದ ಆ ಭೂಮಿ ಏನಾಗುತ್ತೆ ಅಂದರೆ, ಭೂಮಿ ಮೇಲಿರುವಂಥ ಸತ್ವ ಎಲ್ಲ ಆ ಬಿಸಿಲಿನ ಕಿರಣಕ್ಕೆ ಹೋಗ್ಬಿಡುತ್ತೆ. ಅದರಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಸತ್ತೋಗ್ಬಿಡುತ್ತೆ. ಅಷ್ಟು ಎಫೆಕ್ಟಿವ್ ಆಗಿರುವಂಥ ಯು ವಿ ರೇಸು ಮಣ್ಣಿನ ಫಲವತ್ತತೆನ ಹಾಳು ಮಾಡ್ತಾಯಿದೆ. ಜೊತೆಗೆ ಮಣ್ಣು ಬೇಗ ಡ್ರೈ ಆಗಿಬಿಡುತ್ತೆ. ಯಾವಾಗ ಆ ಕಾವು ಜಾಸ್ತಿ ಆಗುತ್ತೆ, ಅಡಿಕೆ ಗಿಡದಲ್ಲಿರುವಂಥ ಹರಳೆಲ್ಲ ಉದುರೋದು ಮತ್ತು ಕೆಂಪುಕಾಗೋದು, ಅಡಿಕೆ ಗಿಡ ಈ ಥರದ್ದೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸಾವಯವ ಇಂಗಾಲ ಏನಿದೆ, ಭೂಮಿನಲ್ಲಿರುವಂಥ ಸಾವಯವ ಇಂಗಾಲ, ಈ ಅತಿಯಾಗಿ ಬಿಸಿಲು ಬಿದ್ದರೆ ಸಾವಯವ ಇಂಗಾಲ ಹೊರಟೋಗುತ್ತೆ. ಸಾವಯವ ಇಂಗಾಲ ಯಾವಾಗ ಮಣ್ಣಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಆವಾಗ ಆಟೋಮೆಟಿಕ್ಕಾಗಿ ಅದರಲ್ಲಿ ಬರುವಂಥ ಸತ್ವ, ಅಂದರೆ ಬೆಳೆಯಲ್ಲಿ ಬರುವಂಥ ಸತ್ವ ಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾವಯವ ಇಂಗಾಲ ಜಾಸ್ತಿ ಆಗಬೇಕಂದ್ರೆ ಮಣ್ಣಿಗೆ ಈ ಕೃಷಿ ತ್ಯಾಜ್ಯಗಳ ಒದಿಕೆ ಇರಬೇಕು. ಮತ್ತು ಈ ಆ ಥರ ಬಿಸಿಲು ಡೈರೆಕ್ಟಾಗಿ ಭೂಮಿಗೆ ಬೀಳ್ದಲ್ಲ ಇದ್ದರೆ ಆವಾಗ ಸಾವಯವ ಇಂಗಾಲ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟನ್ನ ನಾನು ಇಟ್ಕೊಂಡು ನಾನೇನು ಮಾಡ್ತೀನಿ ಅಂದರೆ, ಈ ನವೆಂಬರ್, ಡಿಸೆಂಬರ್ ಟೈಮಲ್ಲಿ ಈ ಅಡಿಕೆ ಕೊನೆ ಕುಯ್ಲು ಏನಾಗುತ್ತೆ, ಆ ಟೈಮಲ್ಲಿ ನಾನು ಇಡೀ ತೋಟಕ್ಕೆಲ್ಲ ಕಾಳುಗಳನ್ನೇನಾರ ಹೆಚ್ಚಿದೆ. ಈ ಅಲಸಂಡೆ ಕಾಳು ಇರ್ಬೋದು, ಹುರುಳಿ ಕಾಳು ಇರ್ಬೋದು, ಅಥವಾ ವೆಲ್ವೆಟ್ ಬೀನ್ಸ್ ಈ ಥರದ್ದು ಏನಾರ ಹಾಕ್ಬೋದು. ಸೊ ಈ ಥರದ್ದನ್ನು ನಾವು ತೋಟಕ್ಕೆ ಎರಚಿಬಿಟ್ರೆ ಅದನ್ನು ನಾನು ಒಂದು 2 ಟೈಮ್ಸ್ ಫ್ಲಡ್ಡಲ್ಲಿ, ಅಂದರೆ ಒಂದ ನೀರು ಕೊಟ್ಬಿಡ್ತೀನಿ. ಅದು ಯಾಕೆ ಅಂದರೆ ಚೆನ್ನಾಗಿ ಹತ್ಕೊಳ್ಳಿ ಅಂತ. ಸೊ ಅದಾದಮೇಲೆ ನಾವು ಮಾಮೂಲಿ ಆ್ಯಸ್ ಯೂಶುವಲ್ ಡ್ರಿಪ್ ಏನಿದೆ, ಲ್ಯಾಟ್ರಲ್ ಪೈಪ್ ಎಳೆದಿರೋದು, ಅದೇ ಡ್ರಿಪ್ ಮುಖಾಂತರ ನಾನು ನೀರು ಕೊಡುವಂಥದ್ದು. ಸೊ ಹಾಗೆ ನೀರು ಕೊಡ್ತಾ ಹೋದಂಗೆ ಅದು ಸ್ಪ್ರೆಡ್ ಆಗಿರುತ್ತಲ್ಲ, ಒಂದು ರೇಂಜಿಗೆ ಬಂದಿರುತ್ತೆ. ಬೇಗ ಆ ಟೈಮಲ್ಲಿ ಜಾಸ್ತಿ ಬಿಸಿಲು ಇರಲ್ಲ. ಸೊ ಹಾಗಾಗಿ ಗಿಡಗಳು ಚೆನ್ನಾಗಿ ಗ್ರೋತ್ ಆಗಿಬಿಡುತ್ತೆ. ಒನ್ಸ್ ಅದು ಗ್ರೋತ್ ಆಯಿತು ಅಂದರೆ ನೋಡ್ಬೋದು ನೀವು ಹೇಗೆ ಇದು ಕವರ್ ಆಗಿದೆ ಅಂತ. ಪೂರ್ತಿ ಇದು ನಾನು ಇಲ್ಲಿ ಮಾತ್ರ ನೀರು ಹೋಗ್ತಿರೋದು, ಈ ಪಾಯಿಂಟಲ್ಲಿ ಮಾತ್ರ ನೀರು ಹೋಗ್ತಿರೋದು. ಬಟ್ ಅಲ್ಲಿ ಬೆಳ್ಕೊಂಡಿರೋವಂಥ ಬಳ್ಳಿ ಪೂರ್ತಿ ತೋಟನ ಕವರ್ ಮಾಡಿದೆ, ಫುಲ್ಲು ಎಲ್ಲ ಕವರ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಈ ಸೂರ್ಯನದು ಶಾಖ ಈ ಡೈರೆಕ್ಟಾಗೆ ಮಣ್ಣಿನ ಮೇಲೆ ಬೀಳಲ್ಲ. ಸೊ ಹಾಗಾಗಿ ಬೇಗ ತನು ಆರಲ್ಲ. ನಾನು ಈ ಅಡಿಕೆ ಗಿಡಗಳಿಗೆ 8ರಿಂದ 10 ದಿನಕ್ಕೆ ಒಂದು ಸತಿ ಮಾತ್ರ ನೀರು ಕೊಡೋದು. ಆದರೂ ನಮ್ದು ಯಾವ್ದು ಅಡಿಕೆ ಗಿಡಗಳನ್ನು ಕೂಡ ನೀವು ನೋಡ್ಬೋದು, ಏನೂ ಕೆಂಚಿಗಾಗಿಲ್ಲ, ಗ್ರೀನಾಗೇ ಇದೆ. ನೀವು ಮತ್ತೆ ಇದರಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಏನಂದರೆ, ಈ ಹಸಿರು ಎಲೆ ಏನಿದೆ, ಈ ಸೂರ್ಯನದು ಶಾಖ ಯಾವಾಗ ಇದ್ರ ಮೇಲೆ ಬೀಳುತ್ತೆ, ಇದರಲ್ಲಿ ಬರುವಂಥ ನೀರು ಎವಾಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತನುವು ಈ ಅಡಿಕೆ ಗಿಡಕ್ಕೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೈ ಇಡಿ, ಆ ಕಡೆ ಕೈ ಇಡಿ, ಅದು ಈ ಗಾಳಿನಲ್ಲೇ ಈ ತನುವು ಮಾಯಿಶ್ಚರ್ ಏನಿದೆ ಇದು ಎವಾಪ್ರೇಟ್ ಆಗ್ತಾ ಆಗ್ತಾ ಗಿಡಗಳಿಗೆ ನೆಕ್ಸ್ಟ್ ಲೆವೆಲಲ್ಲಿರುವಂಥ ಅಡಿಕೆ ಮರಕ್ಕೆ ಅದು ತನುವನ್ನು ಮೇಂಟೈನ್ ಮಾಡುತ್ತೆ. ಸೊ ಆವಾಗ ಈ ಅರಳುದ್ರಲ್ಲ, ಅಡಿಕೆದು ಅರಳುದ್ರಲ್ಲ. ಮತ್ತು ಅಡಿಕೆ ತೇವಾಂಶ ಚೆನ್ನಾಗಿರೋದ್ರಿಂದ ಅದಕ್ಕೂ ಬಿಸಿಲು ತಾಪ ಬಂದ್ರೂ ಕೂಡ ಇದರಲ್ಲಿ ತಡ್ಕೊಳ್ಳುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟಿಂದ ನಾನೇನು ಮಾಡಿದ್ದೀನಿ ಅಂದರೆ, ಈ ಥರ ಎಲ್ಲ ಫುಲ್ಲು ಲೈವ್ ಮಲ್ಚಿಂಗ್ ಮಾಡಿದ್ದೀನಿ. ಸೊ ಜೊತೆಗೆ ಈ ಗರಿಗಳು ಏನೇನು ಬೀಳುತ್ತೆ, ಅಡಿಕೆ ಗರಿ ಎಲ್ಲ ಅದೆಲ್ಲ ಇಲ್ಲೇ ಬಿದ್ದು ಚೆನ್ನಾಗಿ ಕಳಿಯುತ್ತೆ, ಕಳೆದು ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಈ ಥರ ಕವರ್ ಆಗೋದ್ರಿಂದ ಈ ಎರೆಹುಳಗಳು ಕೂಡ ಈ ಬೇಸಿಗೆನಲ್ಲೂ ಕೂಡ ನಮಗೇನು ಸ್ಟಾಪ್ ಆಗೋಲ್ಲ. ನಾವೇನಾರ ಉಳುಮೆ ಮಾಡಿ ಬಿಟ್ಬಿಟ್ರೆ ಆ ಕಾವಿಗೆ ಎರೆಹುಳಗಳು ಮೇಳಕ್ಕೆ ಬರೋದೇ ಇಲ್ಲ. ನಾನು ಉಳುಮೆ ಮಾಡ್ತೀನಿ, ಮಾಡಿದಿರೇನಿಲ್ಲ, ಮಾಡೋದೇನಕ್ಕೆ ಈ ಕಾಳುಗಳನ್ನ ಹೆರ್ಚೋದಕ್ಕೋಸ್ಕರ. ನೀವು ಯಾವುದ್ರಲ್ಲಿ ಸರ್ ಉಳುಮೆ ಮಾಡೋದು? ಸರ್ ನಾವು ಟ್ರ್ಯಾಕ್ಟ್ರಲ್ಲೇ ಉಳುಮೆ ಮಾಡ್ತೀವಿ. ಟ್ರ್ಯಾಕ್ಟ್ರಲ್ಲೇ ಮಾಡ್ತಾರೆ? ನನ್ನ ಪ್ರೊಫೆಷನಲ್ಲಿ ನಾನು ಲೆಕ್ಚರರ್ ಆಗಿರೋದ್ರಿಂದ ನಾನು ಫುಲ್ಲು ಟೈಮ್ನ ನಾನು ಇಲ್ಲಿ ಕೃಷಿನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗಲ್ಲ. ಸಿಗುವಂಥ ಸ್ವಲ್ಪ ಟೈಮ್ನಲ್ಲಿ ನಾನು ಕೃಷಿಯನ್ನು ಮಾಡ್ತಿರೋದು. ಸೊ ಹಾಗಾಗಿ ನಾನು ಟ್ರ್ಯಾಕ್ಟ್ರಲ್ಲೇ, ನಮ್ಮದೇ ಓನ್ ಟ್ರ್ಯಾಕ್ಟರ್ ಇದೆ. ಸೊ ಓನ್ ಟ್ರ್ಯಾಕ್ಟ್ರಲ್ಲಿ ನಾನು ಯಾವ ಥರ ಕಲ್ಟಿವೇಷನ್ ಮಾಡಬೇಕು ಆ ಥರ ಮಾಡ್ತೀನಿ. ತುಂಬ ಆಳವಾದ ಉಳುಮೆನೂ ಏನು ಮಾಡಲ್ಲ. ಸೊ ಅದಕ್ಕೆ ಆ ಕಾಳು ಎರ್ಚೋದಕ್ಕೆ ಎಷ್ಟು ಉಳುಮೆ ಬೇಕೋ ಅಷ್ಟು ಮಾತ್ರ ಉಳುಮೆ ಮಾಡ್ತೀನಿ. ಸೊ ಅಷ್ಟು ಉಳುಮೆ ಮಾಡಿಬಿಟ್ಟು ನಾನು ಕಾಳು ಎರ್ಚಿಬಿಟ್ಟು ಫ್ಲಡ್ಡಲ್ಲಿ ನೀರು ಕೊಟ್ಟು ಈ ಥರ ಬೆಳೆಸ್ತಾ ಹೋಗ್ತೀನಿ. ಇವಾಗೆಲ್ಲ ಡ್ರಿಪ್ಪಲ್ಲೇ ಹೋಗ್ತಿರೋದು ನೀರು.
ಡ್ರಿಪ್ಪಲ್ಲೇ ನಾನು ಒಂದು 8 to 10 ಡೇಸ್ಗೆ ಒಂದು ಸತಿ ಮಾತ್ರ ನೀರು ಕೊಡ್ತೀನಿ. ಅದು ಹೇಗೆ ಅಂದರೆ ನಾನು ಅದು ಇವಾಗ ನೀರು ಬಿಟ್ಟೆ ಅಂದರೆ 2 to 3 ಡೇಸ್ ಕಂಟಿನ್ಯೂಸ್ ಆಗಿ ನೀರು ಹೋಗುತ್ತೆ. ಇನ್ನು ಆಮೇಲೆ ನಾನು ಇನ್ನು 10 ಡೇಸಿಗೆ ನೀರು ಕೊಡೋದು. ನಮ್ಮದು ಬ್ರ್ಯಾಂಚ್ ವೈಸು ಕೆಳಗಡೆ ತೋಟ ತನಕ ಪೂರ್ತಿ ಗೇಟ್ ವಾಲ್ಗಳಿದೆ. ಸೊ ಅದು ಒಂದೊಂದು ಇಷ್ಟಿಷ್ಟು ಗೇಟ್ ವಾಲ್ನ ನಾನು ಆನ್ ಮಾಡ್ತಾ ಹೋದರೆ ಅದು ನಾನು ಒಟ್ಟು ನಾನು 4 ಬ್ರ್ಯಾಂಚ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಬ್ರ್ಯಾಂಚಲ್ಲಿ 3 ದಿನ ನೀರು ಕೊಡ್ತೀನಿ. ಅಂದರೆ ನೆಕ್ಸ್ಟ್ ಇದಕ್ಕೆ ಬರೋ ಅಷ್ಟೊತ್ತಿಗೆ 9 ದಿನ ಕಳೆದಿರಬೇಕು. 9 ದಿನ ಕಳೆದ ಮೇಲೆ ನೆಕ್ಸ್ಟ್ 10ನೇ ದಿನಕ್ಕೆ ಈ ಇದಕ್ಕೆ ನಾನು ನೀರು ಕೊಡೋದು. ಪ್ರತಿ ಇದಕ್ಕೂ ಅಷ್ಟೇ ನಮ್ಮದು ಇಡೀ ತೋಟ ಪೂರ್ತಿ ಎಲ್ಲಿಗೆ ನೀರು ಹಾಯ್ಕೊಂಡ್ರು 9 ರಿಂದ 10 ದಿನಕ್ಕೆ ಒಂದ್ಸತಿನೇ ಅದು ನೀರು ಹೋಗುವಂಥದ್ದು. ಈಗಿರೋ ಕರೆಂಟಲ್ಲೂ ಕೂಡ ನಾವು ಈ ಥರದ್ದೆಲ್ಲ ಮಾಡಲಿಲ್ಲ ಅಂದರೆ ಗ್ಯಾರಂಟಿ ನಾವು ಗಿಡಗಳನ್ನ ಉಳಿಸ್ಕೊಳ್ಳಿಕ್ಕಾಗಲ್ಲ. ಸೊ ಅದು ಪ್ಲ್ಯಾನೆಡಾಗೇ ಮಾಡಬೇಕು, ವೈಜ್ಞಾನಿಕವಾಗಿ ಯೋಚನೆ ಮಾಡಿನೇ ಮಾಡಬೇಕು, ಸುಮ್ಮನೆ ಏನೋ ಮಾಡೋದು ಅಲ್ಲ. ಸೊ ಹಂಗಾಗಿ ನೀವು ನೋಡ್ಬೋದು ಇಲ್ಲೆಲ್ಲ ಗಿಡ, ಆ ಕಡೆ ಅಡಿಕೆ ಗಿಡಗಳನ್ನೂ ನೀವು ಅಬ್ಸರ್ವ್ ಮಾಡಿ, ಅಲ್ಲೆಲ್ಲ ಹೇಗೆ ಬಳ್ಳಿ ಅದು ಗಿಡಗಳನ್ನ ಫುಲ್ಲು ಸುತ್ತುವರೆದಿದೆ ಅಂತ. ಆ ಥರ ಬಳ್ಳಿ ಸುತ್ತುವರಿಯೋದ್ರಿಂದ ಅದಕ್ಕೆ ಡೈರೆಕ್ಟಾಗಿ ಬಿಸಿಲಿನ ಕಾಂಡಕ್ಕೆಲ್ಲ ಸರಿಯಾಗಿ ಹೊಡಿದಿರ ಪ್ರೊಟೆಕ್ಷನ್ ಮಾಡುತ್ತೆ. ಮತ್ತು ಇದು ಗರಿ ನೋಡಿ, ನಮ್ಮದು ಈ ಥರ ಮಾಡಿರೋದ್ರಿಂದ ಈ ಅಡಿಕೆ ಗರಿಗಳು ಕೂಡ ನೋಡಿ ಎಷ್ಟು ಅದು ಅಡಿಕೆ ಪಟ್ಟೆ ಇಷ್ಟು ದೊಡ್ಡದಾಗಿದೆ ಅಂದರೆ ಅದ್ರದ್ದು ಒಂಬಾಳೆ ಇನ್ನೆಷ್ಟು ದೊಡ್ಡದು ಇರ್ಬೋದು, ಇಳುವರಿನ ಹಂಗೆ ಬರುತ್ತೆ ಸರ್, ಇಳುವರಿ ಹಾಗೆ ಬರುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು. ಪ್ರತಿ ಇದು ಅಷ್ಟೇ ಅಡಿಕೆ ಪಟ್ಟೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ದೊಡ್ಡದೈತಿ. ಹೌದು, ಈ ಥರ ನಾವು ಲೈವ್ ಮಲ್ಚಿಂಗ್ ಮಾಡೋದ್ರಿಂದ ಅಡಿಕೆ ಗಿಡಗಳನ್ನ ನಾವು ಚೆನ್ನಾಗಿ ಬೇಸಿಗೆನಲ್ಲಿ ನಿರ್ವಹಣೆ ಮಾಡ್ಬೋದು. ಇದು ನಾವು ಮಾಡಬೇಕು. ನಾನು ಈಗ ನವೆಂಬರ್ ಡಿಸೆಂಬರಲ್ಲಿ ಈ ಥರ ಮಾಡಿದ್ರೆ ಇನ್ನು ನೆಕ್ಸ್ಟು ನಾನು ಜೂನ್ ಜುಲೈ ತನಕ ನಾನು ಇದನ್ನೇನು ಇದು ಮಾಡೋದಕ್ಕೆ ಹೋಗಲ್ಲ. ಅದಾದಮೇಲೆ ಬ್ರಷ್ ಕಟ್ರಲ್ಲಿ ಕಟ್ ಮಾಡ್ತೀನಿ. ಏನು ರೀಸನ್ ಅಂದರೆ ಅಡಿಕೆ ನಾವು ಸ್ವಂತ ಕುಯ್ಲ್ ಮಾಡಲ್ಲ, ಚೇಣಿ ಕೊಡೋದ್ರಿಂದ. ಈಗ ಚೇಣಿ ಮಾಡ್ಕೊಳಕ್ಕೆ ಬರೋರು ಈ ಥರದ್ದು ಶಾದ್ರೆ ಒಳಗಡೆ ಓಡಾಡೋದಕ್ಕೆ ಯೋಚನೆ ಮಾಡ್ತಾರೆ. ನಾನು ಕೂಡ ಇದ್ರೊಳಗಡೆ ಓಡಾಡಬೇಕಾದ್ರೆ ಭಯನೇ, ಯಾಕೆಂದರೆ ಸುಮಾರು ಸತಿ ನನಗೆ ಮಂಡಲದ ಹಾವುಗಳೆಲ್ಲ ಸಿಕ್ಕಿದೆ ಇದ್ರೊಳಗಡೆ. ಹಾಗಾಗಿನೇ ನಾನು ಹಾಕ್ಕೊಂಡೇ ಓಡಾಡೋದು. ಈಗ ಎಲ್ಲರೂ ಕೇಳೋದು ಡ್ರಿಪ್ಪೆಲ್ಲ ಹೆಂಗೆ ಚೆಕ್ ಮಾಡ್ತಾರೆ ಇದ್ರೊಳಗಡೆ, ಡ್ರಿಪ್ ಚೆಕ್ ಮಾಡೋದಕ್ಕೆ ಆಗುತ್ತಾ ಅಂತ. ಸೊ ಅದಕ್ಕೆ ನಾನು ಮೇಯ್ನ್ ಲೈನ್ ಏನಿದೆ ಅದನ್ನು ಒಂದ್ಸತಿ ಚೆಕ್ ಮಾಡ್ತೀನಿ. ಆಮೇಲೆ ಎಂಡಿಂಗ್ ಲೈನ್ ಏನಿದೆ ಅದನ್ನು ಒಂದ್ಸತಿ ಚೆಕ್ ಮಾಡ್ತೀನಿ. ಮತ್ತು ನಮಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಈ ಕಳೆ ಏನಿದೆ, ಕಳೆ ಒಣಗಿದೆ ಅಂದರೆ ಅಲ್ಲಿ ನೀರು ಹೋಗ್ತಿಲ್ಲ ಅಂತ, ಹಸಿರಿದೆ ಅಂದರೆ ಗ್ಯಾರಂಟಿ ನೀರು ಹೋಗ್ತಿದೆ ಅಂತ. ಅದೇ ಇಂಡಿಕೇಶನ್. ಅದ್ರ ಬುಡದಲ್ಲೇ ಹೋಗಿ ಚೆಕ್ ಮಾಡಬೇಕು ಅಂತೇನಿಲ್ಲ. ಮತ್ತು ಈ ಥರ ಮೇಲೆ ಇರೋವಂಥ ಇದೇನೇ ಇಷ್ಟು ಹಸಿರಾಗಿದೆ ಅಂದರೆ ಇನ್ನು ಅಡಿಕೆ ಗಿಡಗಳನ್ನು ಕೂಡ ಹಸಿರಾಗಿದ್ದೇ ಇರುತ್ತೆ, ಅದಕ್ಕೂ ಚೆನ್ನಾಗಿ ನೀರು ಹೋಗುತ್ತೆ ಅನ್ನೋ ಕಾನ್ಸೆಪ್ಟು ನಂದು. ಒಂಥರ ಕೂಲಿಂಗ್ ಸಿಸ್ಟಮ್ ಆಗ್ಬಿಟ್ಟೆ ಸರ್ ನಿಮ್ಮ ತೋಟ ಎಲ್ಲ. ಹೌದು, ಇವಾಗ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ ಕಡೆಗೆ ಹೋದರೆ ನಮಗೆ ಎಷ್ಟು ಬಿಸಿಲಿದೆ, ಎಷ್ಟು ಸೆಕೆ ಆಗುತ್ತೆ. ಈ ಕಡೆಗೆ ಬಂದರೆ ನಮ್ಗೆ ಆಟೋಮೆಟಿಕಲಿ ಆಬ್ವಿಯಸ್ಲಿ ಎಷ್ಟು ತಣ್ಣಗಿದೆ ಅಂತ. ಇದು ಎವಾಪ್ರೇಟ್ ಆಗ್ತಿದೆಯಲ್ಲ, ಅದು ನಮಗೆ ಒಂಥರ AC ಥರ. ಇದನ್ನು ಏರ್ ಕೂಲರ್ನಲ್ಲಿ ಗಾಳಿ ಜೊತೆಗೆ ನೀರು ಸ್ಪ್ರೇ ಆಗಿ ಬರುತ್ತಲ್ಲ, ಹಾಗೆ ಇದ್ರದ್ದು ಕೂಡ ಸ್ಪ್ರೇ ಆಗುತ್ತೆ. ಇಲ್ಲಿದ್ರೆ ಮಾತ್ರ ಈ ಥರ ಕೂಲು. ಇನ್ನು ಇದ್ರ ಕೆಳಗಡೆ ಹೋಗೋಣ, ಅಲ್ಲಿ ಈ ಥರ ಹಸಿರು ಲೈವ್ ಮಲ್ಚಿಂಗ್ ಮಾಡೋದಕ್ಕೆ ಆಗಲಿಲ್ಲ ಈ ಸತಿ. ಎಸ್ಪೆಷಲಿ ನಂದು ಕಾನ್ಸೆಪ್ಟ್ ಏನಂದರೆ, ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಒಂದು ಮಳೆ ಬರುತ್ತೆ, ಆ ಮಳೆಗೆ ಇರಿಸ್ತಾ ಇದ್ದೆ. ಬಟ್ ಈ ಸತಿ ಮಳೆ ಬರಲಿಲ್ಲ. ಸೊ ನಾನು ನೀರು ಹಾಯಿಸಿ ಬೆಳೆಸಿದ್ದು, ಹಾಗಾಗಿ ಇಡೀ ತೋಟಕ್ಕೆಲ್ಲ ನಾವು ಫ್ಲಡ್ಡಲ್ಲಿ ನೀರು ಕೊಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಅದೆಲ್ಲ ಬೆಳೆಸ್ಲಿಕ್ಕೆ ಆಗಲಿಲ್ಲ. ಇಲ್ಲಾಂದರೆ ಇಡೀ ತೋಟ ಅದೇ ಕೆಲಸ ಮಾಡಿರ್ತಿದ್ದೆ, ಮಾಡಿದರೆ ಚೆನ್ನಾಗಿರೋದು. ಬಟ್ ಇವಾಗ ಸದ್ಯಕ್ಕೆ ಈಗ ಅಡಿಕೆ ಗಿಡಕ್ಕೆ ಪ್ರೆಸೆಂಟ್ ಮಾಡಿದೆ. ಸೊ ಓಕೆ, ನನಗೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ಸತಿ ಬೆಳೆ ಕೂಡ ಚೆನ್ನಾಗಿದೆ. ಎಲ್ಲರೂ ಹೇಳ್ತಿದ್ರು ನಮ್ಮದು ಒಂಬಾಳೆ ತುಂಬ ಫಾಸ್ಟಾಗಿ ಬಂದುಬಿಡ್ತು, ಬೇಗ ಬಂದುಬಿಡ್ತು, ಅರಳೆಲ್ಲ ಉದುರೋಗ್ಬಿಡುತ್ತೆ, ಹಿಂಗಾರ ಎಲ್ಲ ಒಣಗುತ್ತೆ ಅಂತ. ನಾನು ಅಬ್ಸರ್ವ್ ಮಾಡ್ದಂಗೆ ಯಾವ ಅಡಿಕೆ ಗಿಡದಲ್ಲೂ ಕೂಡ ಅರಳು ಉದ್ರಿಲ್ಲ, ಹಿಂಗಾರನೂ ಏನು ಒಣಗಿಲ್ಲ. ಬೇಕಾದ್ರೆ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು, ನೀವೇ ನೋಡಿದ್ರೆ ಇಲ್ಲ ಎಲ್ಲ ನೋಡ್ಕೊಂಬಂದಲ್ಲ, ತುಂಬಾನೇ ಚೆನ್ನಾಗೈತಿ. ಯಾಕೆಂದ್ರೆ ಕೂಲಿಂಗ್ ಸಿಸ್ಟಮ್ ಮಾಡಿದಿರಲ್ಲ ನೀವು, ಅದೇ ವೈಜ್ಞಾನಿಕವಾಗಿ ಮಾಡಿದ್ದೀರಾ. ಯಾವುದು ಅರಳು ಉದ್ರಿಲ್ಲ ನಮ್ಮದು. ಸೊ ಹಾಗಾಗಿ ನಮ್ಮದು ಈ ಕಾನ್ಸೆಪ್ಟಲ್ಲಿ ನಾನು ಮಾಡಿರೋದು. ಮಧ್ಯೆ ಬಾಳೆನೂ ಕೂಡ ಅಲ್ಲಿ ಲೈನ್ ಕೆಳಗಡೆ ಸ್ಪೇಸ್ ಇದಾಗುತ್ತೆ ಅಂತ ಹಾಕಿದ್ದೀವಿ. ಹಾಂ ಸರ್. ಮತ್ತು ಇದ್ರ ಒಳಗಡೆನೂ ಕೆಲವು ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ. ಆಪಲ್ ಹಾಕಿದ್ದೀನಿ, ಹನುಮ ಫಲ ಇದೆ, ಆಮೇಲೆ ಡ್ರೈ ಫ್ರೂಟ್ ಅಂಜೂರ ಬರುತ್ತೆ. ಅಂಜೂರದಲ್ಲಿ 2 ಥರ ಬರುತ್ತೆ, ಡ್ರೈ ಫ್ರೂಟ್ಗೆ ಅಂತ ಬೆಳೆಸುವಂಥದ್ದು, ಅಂಥದ್ದನ್ನು ನಾನು ಯೂಸ್ ಮಾಡಿದ್ದೀನಿ. ಮತ್ತು ಸೀಬೆ ಹಾಕಿದ್ದೀನಿ, ಮತ್ತು ದಾಳಿಂಬೆ, ನಾವೇ ಹಣ್ಣು ತಿಂದು ಬೀಜ ಮಾಡಿ ಅದರಲ್ಲೇ ಬೆಳೆಸಿರುವಂಥ ದಾಳಿಂಬೆ ಹಾಕಿದ್ದೀನಿ. ಆ ಹಳ್ಳಿಗಳೆಲ್ಲ ಓಡಾಡುವಂಥವು ಅಡಿಕೆಗೆ ಹೋಗ್ದಿರ ಅವಕ್ಕೆ ಹೋಗುತ್ತೆ. ಈ ಅಡಿಕೆ ತೋಟದೊಳಗಿರೋವಂಥ ಹಣ್ಣಿನ ಗಿಡಗಳಿದ್ರೆ ಅವನ್ನ ತಿನ್ನುತ್ತವೆ. ಅದಕ್ಕೆ ಆಹಾರ ಅಲ್ಲಿ ಸಿಕ್ಬಿಟ್ರೆ ಅಡಿಕೆ ಅರಳನ್ನ ಉದುರಿಸಲ್ಲ. ಸೊ ಇವೆಲ್ಲ ಕಾನ್ಸೆಪ್ಟನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ಲ್ಯಾನೆಡಾಗಿ ತೋಟನ ಮೇಂಟೈನ್ ಮಾಡ್ತೀನಿ. ಸರ್ ತುಂಬ ಒಳ್ಳೆ ಮಾಹಿತಿ ಹೇಳಿರಿ. ಬೇಕಾಗಿರೋಂಥದ್ದು ಆಹಾರ, ನೀವು ಅದನ್ನು ಒದಗಿಸ್ಕೊಟ್ರೆ ಅದು ಯಾವುದೇ ಕಾರಣಕ್ಕೂ ನಮ್ಮದು ಬೆಳೆಗೆ ಏನು ಅದು ತೊಂದರೆ ಮಾಡಲ್ಲ ಅದು. ಹೌದು. ಮತ್ತು ನೀವು ಹಿಂದಿನವರು ಕೇಳಿರ್ಬೋದು, ಸರ್, ಪ್ರಾಣಿ ಪಕ್ಷಿಗಳಿಗಾಗಲಿ ಅಳಿಲ್ಗಳಿಗಾಗಲಿ ಈ ಥರದ್ದೆಲ್ಲದಕ್ಕೂ ಕೂಡ ದೇವರ ಸ್ವರೂಪ, ಅವಕ್ಕೇನು ಮಾಡಬೇಡಿ ಅಂತ. ಅದು ಯಾಕೆಂದರೆ
ಅದು ಈ ಪ್ರಕೃತಿನಲ್ಲಿರುವಂಥ ಒಂದು ಜೀವಿಗಳು. ನಾವು ಈ ಪ್ರಕೃತಿನಲ್ಲಿರುವಂಥ ಒಂದು ಇರುವೆನ ಸಾಯಿಸೋದಕ್ಕೂ ನಮ್ಗೆ ಹಕ್ಕಿಲ್ಲ. ಹಾಗೆ ಅದಕ್ಕೆ ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅದ್ರ 2ರಷ್ಟು ಸ್ವಾತಂತ್ರ್ಯ ಈ ಪ್ರಕೃತಿನಲ್ಲಿ ಬದುಕೋದಕ್ಕಾಗಿದೆ. ನಾವು ಅವು ಆಹಾರಗಳನ್ನೆಲ್ಲ ಕಿತ್ಕೊಂಡು ಮನುಷ್ಯ ಸ್ವಾರ್ಥಿಯಾಗಿ ಎಲ್ಲ ನನಗೇ ಬೇಕು ಅಂತ ಹೇಳಿ ಬದುಕೋದು ಎಷ್ಟು ಮಟ್ಟಿಗೆ ಸರಿ. ಅವು ಆಹಾರ ಕಿತ್ಕೊಂಡ್ಮೇಲೆ ಅವು ನಾವು ಬೆಳೆದಿರೋದನ್ನು ಡ್ಯಾಮೇಜ್ ಮಾಡೇ ಮಾಡುತ್ತೆ. ಅದಕ್ಕೆ ಅಟ್ಲೀಸ್ಟ್ ಒಂದಷ್ಟು ಆಹಾರ ಅಂತ ಸಿಕ್ಬಿಟ್ರೆ ಅದು ಯಾಕೆ ಇದನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ನಮ್ಮದು ಹಲ್ಸು ಹಣ್ಣು ಬಿಡುತ್ತೆ, ಹಲಸಿನ ಹಣ್ಣು ತಿನ್ನುತ್ತೆ, ಸೀಬೆ ಹಣ್ಣು ಬಿಡುತ್ತೆ, ಸೀಬೆ ಹಣ್ಣು ತಿನ್ನುತ್ತೆ, ದಾಳಿಂಬೆ ತೋರಿಸಿನ ಬನ್ನಿ ಸುಮಾರು ದಾಳಿಂಬೆಕಾಯಿ ಬಿಟ್ಟಿದೆ. ಆ ದಾಳಿಂಬೆಕಾಯಿನೆಲ್ಲ ಅರ್ಧಕ್ಕರ್ಧ ತಿಂದ್ಬಿಟ್ಟಿವೆ. ತಿಂದರೆ ತಿನ್ನಲಿ ಪರವಾಗಿಲ್ಲ, ನನಗೆ 10 ಹಣ್ಣಲ್ಲಿ 1 ಹಣ್ಣು ಸಿಕ್ಕಲಿ ಪರವಾಗಿಲ್ಲ, ಅವು ಚೆನ್ನಾಗಿರಲಿ, ಅವು ಖುಷಿಯಾಗಿರಲಿ. ಜೊತೆಗೆ ಅದು ಸಂತೃಪ್ತಿಯಾಗಿ ಅದು ಆಹಾರ ಸಿಕ್ಕಿದ್ಮೇಲೆ ಯಾಕೆ ನಾನು ಅಲಸಂಡೆ ಕಾಳು ಎರಚಿದ್ದೆ, ಕಾಳನ್ನೆಲ್ಲ ತಿಂತಿದ್ವು ಇಲಿಗಳು, ಇದು ಎಲ್ಲ ಕಾಳೆಲ್ಲ ತಿನ್ಕೊಳೋದ್ವು. ಅಕ್ಕಿ ಪಕ್ಷಿಗಳು ಕೂಡ ಕಾಳೆಲ್ಲ ಕುಕ್ಕಿ ತಿಂದಿವೆ, ತಿನ್ನಲಿ ಬಿಡಿ, ನಾವೇನು ಅದನ್ನು ಮನೆಗೇನು ಬಳಸಿಲ್ಲ. ಎಲ್ಲೋ ಸಿಕ್ಕಿದ್ದೊಂದಷ್ಟು ನಾವು ಮನೆಗೆ ಯೂಸ್ ಮಾಡ್ಕೊಂಡಿದ್ದೀವಿ, ಬಿಟ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಹೋಗಲಿ, ಏನು ತೊಂದರೆ ಇಲ್ಲ. ನನಗೆ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಪ್ರೊಟೆಕ್ಷನ್ ಆಗಿದೆ, ಜೊತೆಗೆ ಈ ಅಕ್ಕಿ ಆಹಾರ ಆಗಿದೆ, ಜೊತೆಗೆ ನಮಗೆ ಅದನ್ನು ಹಾಕಿರೋದ್ರಿಂದ ಒಳ್ಳೆ ಗೊಬ್ಬರ ಆಗ್ತಿದೆ. ನಾನೆಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ ಈ 2 ಇದಕ್ಕೂ ಸೇರಿಸಿ ನಾನು 1,500 ರೂಪಾಯಿ ಖರ್ಚು ಮಾಡಿದ್ದೀನಿ, 1,500 ರೂಪಾಯಿ ಖರ್ಚು ಮಾಡಿದ್ದೀನಿ. ಅದು ಉಳುಮೆ ಮಾಡೋದಕ್ಕೆ ಒಂದು 500 ರೂಪಾಯಿ ಖರ್ಚು ಮಾಡಿದ್ದೀನಿ. ಎಲ್ಲ ಸೇರಿಸಿ ಒಂದು 2,000 ರೂಪಾಯಿ ಖರ್ಚು ಮಾಡಿದ್ದೀನಿ. 2,000 ರೂಪಾಯಿಗೆ ನನಗೆ ಇದು ಹೆಚ್ಚು ಕಮ್ಮಿ ಒಂದು 700-800 ಅಡಿಕೆ ಗಿಡಗಳಿದೆ. ಅಷ್ಟು 700-800 ಅಡಿಕೆ ಗಿಡದ್ದು ಪೂರ್ತಿ ನನಗೆ ಲೈವ್ ಮಲ್ಚಿಂಗ್ ಆಗಿದೆ. ಮತ್ತು ಹರಳು ಕೂಡ ನೋಡಿ ಉದುರಿಲ್ಲ, ಹಳ್ಳಿಗಳು ಕೂಡ ಹರಳು ಉದುರಿಸಿಲ್ಲ. ಮುಂಚೆ ನಮ್ದು ಈ ಥರ ಎಲ್ಲ ಮಾಡೋದಕ್ಕಿಂತ ಮುಂಚೆ ಬಿಗಿನಿಂಗಲ್ಲಿ ಸಖತ್ ಹರಳು ಉದುರಿಸೋವು, ಹಳ್ಳಿಗಳ ಹರಳು ಉದುರಿಸೋದು, ಮತ್ತು ಈ ಟೈಮಲ್ಲಿ ಅದಾಗದೇ ಹೀಟ್ಗೆ ಹರಳು ಉದುರೋದು, ಈ ಥರ ಎಲ್ಲ ಆಗ್ತಿತ್ತು. ಇವಾಗ ಅದೆಲ್ಲ ಫುಲ್ಲು ಸ್ಟಾಪ್ ಆಗಿದೆ. ಸೊ ಈ ಥರ ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಪ್ಲ್ಯಾನಡಾಗಿ ಮಾಡೋದು ತುಂಬ ಒಳ್ಳೆಯದು. ಈ ಥರ ನಾವು ಇದು ಮಾಡೋದ್ರಿಂದ ಬನ್ನಿ ತೋರಿಸ್ತೀನಿ. ಇಲ್ಲಿ ಕೆಲವು ಕಡೆ ನಾವೆಲ್ಲ ಈ ಓಡಾಡೋ ದಾರಿ ನಮಗೆ ಎಷ್ಟೋ ಗಿಡಗಳು ಹಸಿರಾಗಿ ಆಗೇ ಇವೆ, ಅವಕ್ಕೇನು ನಾವೇನು ನೀರೇನು ಕೊಟ್ಟಿಲ್ಲ. ಇಲ್ಲಿ ಏನು ನಾವು ದಾರಿನಲ್ಲಿದೆ ನೋಡಿ, ಇವಕ್ಕೆಲ್ಲ ನಾನು ನೀರು ಕೊಟ್ಟಿಲ್ಲ. ಇಲ್ಲಿರೋವಂಥ ಬಳ್ಳಿದು, ಈ ಬಳ್ಳಿದು ಏನು ವೇಪರ್ಸ್ ಬರುತ್ತೆ, ವಾಟರ್ ವೇಪರ್ಸು, ಅದನ್ನು ಕುಡಿದು ಇವೆಲ್ಲ ಜೀವನ ಮಾಡ್ತೀವಿ. ಅಂದರೆ ನಾವು ಭೂಮಿಗೆ ನೀರು ಕೊಡಬೇಕು ಅಂತ ಏನಿಲ್ಲ. ನೋಡಿ ಇಲ್ಲೊಂದು ಹಲಸುಂಡೆ ಗಿಡ ಇದೆ, ಎಷ್ಟು ಬಿಸಿಲಿದೆ, ಆ ಬಿಸಿಲಿದ್ರು ಇದಕ್ಕೆ ಒಂದೇ ಒಂಚೂರು ನೀರು ಕೊಟ್ಟಿಲ್ಲ, ಆದರೂ ನೋಡಿ ಹೇಗಿದೆ, ಬುಡಲು ಒಣಗಿದೆ. ಹೇಗಿದು? ಇದು ಅದರಿಂದ ಬರ್ತಿರೋವಂಥ ವಾಟರ್ ವೇಪರ್ಸ್ನ ಯೂಸ್ ಮಾಡಿಕೊಂಡು ಇದು ಜೀವನ ಮಾಡ್ತಾರೆ. ಮತ್ತು ಕೆಳಗಡೆ ಇರೋವಂಥ ಒಂದು ಗಿಡಕ್ಕೇ ಇಷ್ಟೊಂದು ಅನುಕೂಲ ಆಗ್ತಿದೆ ಅಂದಮೇಲೆ ಅಡಿಕೆಗೆ ಇನ್ನೆಷ್ಟು ಅನುಕೂಲ ಆಗುತ್ತೆ ಅಂತ. ಸೊ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇಡೀ ತೋಟ ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮದು ಅಡಿಕೆದು ಎಲ್ಲ ಕಡೆನೂ ನಾವು ಇದೇ ಥರ ಲೈವ್ ಮಲ್ಚಿಂಗ್ ಮಾಡಿದ್ವಿ. ಇದು ನನ್ನ ಕಾನ್ಸೆಪ್ಟ್. ಸರ್ ಗರಿ ಎಲ್ಲ ಕಟ್ ಮಾಡಾಕ್ಬಿಡ್ತೀರಾ? ಗರಿ ಕಟ್ ಮಾಡಿಬಿಡ್ತೀನಿ, ಓಡಾಡ್ತಾ ಇರ್ತೀನಿ, ಸಿಕ್ಕಿದಾಗ ಹಂಗೆ ಕತ್ತರಿಸಾಕ್ತೀನಿ. ಕೆಲವೊಂದು ಕತ್ತರಿಸಾಕ್ಲಿಲ್ಲ ಅಂದರೆ ಹಾಗೆ ಬಿಸಾಕಿರ್ತೀನಿ, ಏನು ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅದರೊಳಗಡೆ ಇತ್ತಾ ಒಳ್ಳೆ ಗೊಬ್ಬರ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ನಮ್ಮದು ಮೇಂಟೆನೆನ್ಸ್. ಕಸ ಎಲ್ಲ ಹಾಕಿರೋದಕ್ಕೆ ಗೆದ್ಲತ್ತಿ ಹೇಗೆ ಅದು ಗೊಬ್ಬರ ಆಗ್ತಿದೆ ಅಂತ ನೋಡಿ, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಹೇಗೆ ಇದೆಲ್ಲ ಗೊಬ್ಬರ ಆಗ್ತಿದೆ ಅಂತ. ಕಸ ಬಿದ್ದಿರೋ ಕಡೆ ಈ ಮಣ್ಣು ಗೆದ್ಲತ್ತಿರುತ್ತಲ್ಲ, ನಿಮ್ಮ ಕಾಲ ಹತ್ರ ನೋಡಿ ಗೆದ್ಲತ್ತಿರೋದು ಹೇಗೆ. ಇಲ್ಲಿ ನೋಡಿ, ಇದೆಂಥದೋ ಬಳ್ಳಿ, ಇದು ಈ ಬಳ್ಳಿ ಒಣಗುತ್ತೆ, ಎಲೆಗಳೆಲ್ಲ ಒಣಗಿತು ಬೇಗ ಕಳಿಯುವಂಥದ್ದು. ಇದು ಎಷ್ಟು ಈಸಿಯಾಗಿದು ಬಿದ್ದು ಇದು ಭೂಮಿನಲ್ಲಿ ನೋಡಿ. ಆಲ್ರೆಡಿ ನಾನು ಇದಕ್ಕೆ ನೀರು ಬಿಟ್ಟು 7-8 ಡೇಸ್ ಆಯಿತು ನೋಡಿ. ತನೂ ನೋಡಿ ಹೇಗಿದೆ, ಅದರಲ್ಲಿ ಹುಳಗಳು ಓಡಾಡ್ತೀವಿ. ಇರುವೆ ಐತೆ ಸರ್, ಅದು ಇರುವೆ, ಕೆಂಪಿರುವೆ ಇದೆ, ಆಮೇಲೆ ಇನ್ನೂ ಎಂತೆಂಥವೋ ಇರುವೆ, ಇದು ಹುಳಗಳಿವೆ ನೋಡಿ. ಇಲ್ಲೆಲ್ಲ ನೋಡಿ ಹುಳಗಳು ಕಾಣ್ತೈತಿ. ಇದು ಪೈಪು ಅಲ್ಲಿರೋದು, ಅದು ಡ್ರಿಪ್ ಪೈಪು. ಅಲ್ಲಿಂದ ಸಣ್ಣಕ್ಕೆ ಮೈಕ್ರೋ ಟ್ಯೂಬ್ ಏನೂ ಹಾಕಿಲ್ಲ, ಅದಕ್ಕೆ ಹೋಲ್ ಮಾಡಿ ಬಿಟ್ಟಿರೋದು ಅಷ್ಟೇ. ಅದು ಸ್ವಲ್ಪ ದಪ್ಪಕ್ಕೆ ಹೋಲ್ ಮಾಡಿದ್ದೀವಿ ಸರ್, ಅದು ಬೇಗ ಕಣ್ಣು ಕಟ್ಟಲ್ಲ, ಹೋಲ್ ಮಾಡಿ ಬಿಟ್ಟಿರೋದು ಅಷ್ಟೇ. ಮುಂಚೆ ನಾವು ಮೈಕ್ರೋ ಟ್ಯೂಬ್ ಹಾಕಿದ್ವಿ. ಅದೇನು ಮಾಡ್ತೀವಿ ನಮ್ಮದು ಅಂದರೆ, ಲ್ಯಾಟ್ರಲ್ ಈ ಥರ ಎಳೆದಿರ್ತೀವಲ್ವ, ಒಂದು 3-4 ಮಂತ್ಸು ಹೊಸ ಲ್ಯಾಟ್ರಲ್ ಎಳೆದ್ರೆ ಅದಕ್ಕೆ ಮೈಕ್ರೋ ಟ್ಯೂಬ್ನ ಚುಚ್ಚಿಬಿಟ್ಟು ಬಿಟ್ಟಿರ್ತೀವಿ. ಆಮೇಲೆ 3-4 ಮಂತ್ಸ್ ಆದಮೇಲೆ ಆ ಮೈಕ್ರೋ ಟ್ಯೂಬ್ ತೆಗೆದುಬಿಡ್ತೀವಿ. ಮೈಕ್ರೋ ಟ್ಯೂಬ್ ತೆಗೆದ್ಮೇಲೆ ಇನ್ ಕೇಸ್ ಆ ಕಣ್ಣಲ್ಲಿ ಇರುವೆ ಹೋಗಿ ಕಟ್ಕೊಂಡ್ರೂ ಕೂಡ, ಸಣ್ಣಕ್ಕೆ ನೀರು ಜಿನುಕ್ತಾನೆ ಇರುತ್ತೆ, ನೀರು ಫುಲ್ಲು ಸ್ಟಾಪ್ ಆಗೋಲ್ಲ. ಮೈಕ್ರೋ ಟ್ಯೂಬ್ ಹಾಗೆ ಬಿಟ್ಬಿಟ್ರೆ ಅದರೊಳಗಡೆ ಇರುವೆ ಬ್ಲಾಕ್ ಆಯಿತು ಅಂದರೆ ಅಪ್ಪಿತಪ್ಪಿನೂ ಆ ಮೈಕ್ರೋ ಟ್ಯೂಬ್ ಒಳಗಿಂದ ನೀರು, ನಾವು ಅದಕ್ಕೆ ಮೈಕ್ರೋ ಟ್ಯೂಬ್ನೆಲ್ಲ ಇರಿದು ಬಿಡ್ತೀವಿ. ಸೊ 4 ಗೇಟ್ ವಾಲ್ಗೆ ಬಿಡೋ ಅಂಥದ್ದು ಕಡೆ 2ಕ್ಕೆ ಬಿಡಿ, ಪರವಾಗಿಲ್ಲ. ಆ ಪೋರ್ಸಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ, ಕ್ಲೀನ್ ಆಗಿಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಮತ್ತು
ಹಾಗೂ ಬೇಕಂದರೆ ನೀವು ಡೆಡ್ ಎಂಡಿಗೆ ಹೋಗ್ಬಿಟ್ರೆ ಇದೇ ಇದರಲ್ಲಿ ಲ್ಯಾಟ್ರಲ್ದು ಎಂಡಿಂಗ್ ಇರುತ್ತಲ್ಲ, ಎಂಡಿಂಗ್ ಪಾಯಿಂಟು ಮಡ್ಚಿರ್ತೀವಿ. ನಾವು ಮಾಡಿಸಿರ್ತೀವಲ್ವಾ, ಅಲ್ಲಿ ನೀರು ಬರ್ತಿಲ್ಲ ಅಂದರೆ ಎಲ್ಲ ಬ್ಲಾಕ್ ಆಗಿರುತ್ತೆ. ಅದನ್ನು ತೆಗೆದುಬಿಟ್ರೆ ಆಟೋಮೆಟಿಕಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅದೇ ನೀವು ಮೈಕ್ರೋ ಟ್ಯೂಬ್ ಚುಚ್ಚಿ ಬಿಟ್ಬಿಟ್ರೆ ನೀವು ಅಲ್ಲಿ ಎಂಡಿಂಗಲ್ಲಿ ತೆಗೆದ್ರೂ ಮೈಕ್ರೋ ಟ್ಯೂಬು ಕ್ಲೀನ್ ಆಗಲ್ಲ, ಲ್ಯಾಟ್ರಲ್ ಇರುತ್ತೆ, ಈಸಿಯಾಗಿ ಆಚೆ ಕಡೆಗೆ ಬಂದ್ಬಿಡುತ್ತೆ. ಫೋರ್ಸಿಗೆ, ವಾಟರ್ ಫೋರ್ಸಿಗೆ ಎಲ್ಲ ಆಚೆ ಕಡೆ ಬರುತ್ತೆ. ಈ ಕಾನ್ಸೆಪ್ಟಲ್ಲಿ ಡ್ರಿಪ್ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಇದೆ. ಇದ್ರೊಳಗಡೆ ಯಾರು ಡ್ರಿಪ್ ಕ್ಲೀನ್ ಮಾಡ್ತಾರೆ ಅಂತ ಕಾಣೋದು ಇಲ್ಲ ಇದು. ಮತ್ತೆ ನಾವು ಇದನ್ನೆಲ್ಲ ಕರೆಸ್ಕೊಂಡು ಹೋದರೆ ಅದು. ಸರ್ ನಿಮ್ಮ ತೋಟಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ತೀರಾ? ಸರ್ ನಮ್ಮ ತಂದೆ ಮುಂಚೆಯಿಂದನೂ ಒಂದು ರೀತಿಯ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಅಗ್ರಿಕಲ್ಚರ್ ಇದರಲ್ಲಿ. ನಾವು ಇದಕ್ಕೆಲ್ಲ ಅಡಿಕೆಗೆಲ್ಲ ನಾವು ಕುರಿ ಗೊಬ್ಬರ ಹಾಕ್ತೀವಿ. ಬಿಗ್ಗೆಗೆ ಕುರಿ ಗೊಬ್ಬರ ಒಂದು 2 ಮಂಕ್ರಿಯಷ್ಟು ಕುರಿ ಗೊಬ್ಬರ ಹಾಕ್ತೀವಿ. ಯಾವ ತಿಂಗಳಲ್ಲಿ ಹಾಕ್ತೀರಾ? ಸೆಪ್ಟೆಂಬರ್ ಆ ಟೈಮ್ನಲ್ಲಿ ಒಂದು ಸತಿ ಕೊಟ್ಟಿರ್ತೀವಿ. ಅದಾದಮೇಲೆ ಎಗೈನ್ ನವೆಂಬರ್ ಆ ಟೈಮ್ನಲ್ಲೂ ಕೊಟ್ಬಿಟ್ಟು ನಾವು ಉಳುಮೆ ಮಾಡ್ತೀವಿ. ಅದೇ ಹೇಳೋದಲ್ಲ, ಹಾಗೆ ಉಳುಮೆ ಮಾಡಿಬಿಟ್ಟು ಕಾಳೆ ಹರ್ಚೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಸಿರೆಲೆ ಗೊಬ್ಬರ ಚೆನ್ನಾಗಿ ಬೀಳುತ್ತೆ ಇದಕ್ಕೆ. ಅಡಿಕೆಗೆ ತುಂಬ ಹಸಿರೆಲೆ ಗೊಬ್ಬರ ಕೊಡ್ತೀವಿ ನಾವು. ಹಸಿರೆಲೆ ಗೊಬ್ಬರ ಹೇಗೆ ಅಂದರೆ ಅದೇ ಸೇಮ್, ಈಗ ಇದು ಬೆಳ್ಕೊಳ್ಳುತ್ತೆ, ಕಟ್ ಮಾಡ್ತೀವಿ, ಮತ್ತೆ ಬೆಳೆಯುತ್ತೆ, ಮತ್ತೆ ಕಟ್ ಮಾಡ್ತೀವಿ. ಸೊ ಕಟ್ ಮಾಡಿ ಬಿದ್ದಿದ್ದೆಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಆ ಥರ ಇವಾಗ ಹಲಸುಂಡೆಕಾಯಿನೂ ನೋಡಿ, ಇದೆಲ್ಲ ಹಾಕಿದ್ದೀವಲ್ಲ, ಕಾಣುತ್ತಲ್ಲ ನೋಡಿ, ಈ ಥರ ಎಲ್ಲ ಅದಲ್ಲೇ ಬಿದ್ದು ಒಳ್ಳೆ ಗೊಬ್ಬರ ಆಗಿರುತ್ತೆ. ಸೊ ಇದು ನಮಗೆ ಒಳ್ಳೆ ಗೊಬ್ಬರನೇ, ಇದು ಒಳ್ಳೆ ಟೇಸ್ಟ್ ಕೂಡ ಇದೆ. ನೀವು ಅಲ್ಲೇ ಕಾಳುದ್ರಿ ಅದು ಮತ್ತೆ ಅದು ಹಾಗೆ ಗಿಡ ಬೆಳ್ಕೊಳ್ಳುತ್ತೆ. ಮತ್ತು ನಾನು ಇದಕ್ಕೆ ವೇಸ್ಟ್ ಡಿಕಂಪೋಸರ್ನ ಯೂಸ್ ಮಾಡ್ತೀನಿ, ಮತ್ತು ಗೋಕೃಪಾಮೃತನ ಯೂಸ್ ಮಾಡ್ತೀನಿ. ಗೋಕೃಪಾಮೃತನ ನಾನು ಈಗ ಒಂದು ಸ್ವಲ್ಪ ದಿನದಿಂದ ಮಾತ್ರ ಯೂಸ್ ಮಾಡ್ತಿರೋದು. ನಾನು ಮತ್ತೆ ವೇಸ್ಟ್ ಡಿಕಂಪೋಸರ್ಗಿಂತ ಜಾಸ್ತಿ ಅಡಿಕೆ ಗಿಡಕ್ಕೆ ಒಂದು ಟೈಮು ವರ್ಷದಲ್ಲಿ ಒಂದು ಸತಿ ವೇಸ್ಟ್ ಡಿಕಂಪೋಸರ್ ಕೊಟ್ಟರೆ ಒಂದು ಸತಿ AMC ಕೊಡ್ತೀನಿ. AMC ಬಂದು ನಮ್ಮ ತುಮಕೂರಿನಲ್ಲಿ ಅಭಿವೃದ್ಧಿಪಡಿಸಿ, ಅಂದರೆ ತುಮಕೂರಿನಲ್ಲಿ ನಮಗೆ KVK ಇದೆಯಲ್ಲ, ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ, ಅದರಲ್ಲಿ ನನಗೆ ಕೊಟ್ಟರು. ಪ್ರಶಾಂತ್ ಅಂತ ಹೇಳಿ ಒಬ್ಬರಿದ್ದಾರೆ ಸರ್ರು. ನಮ್ಮ ಅತ್ತೆ ಮಗ ವಿನಯ್ ಅಂತ ಒಬ್ಬ ಇದ್ದಾನೆ, ಅವನು BSc AG MSc AG ಮಾಡಿದ್ದಾನೆ. ಅವನು ಅಗ್ರಿಕಲ್ಚರಲ್ಲಿ ಕೃಷಿ ಇಲಾಖೆನೆಲ್ಲ ಕೆಲಸ ಮಾಡೋದು. ಅವನು ನನಗೆ ಹೇಳ್ದ, ಇದು ಆರ್ಗ್ಯಾನಿಕಲ್ಲಿ ತುಂಬ ಚೆನ್ನಾಗಿದೆ, ಬಳಸು, ಅಡಿಕೆ ಗಿಡಕ್ಕೆ ಚೆನ್ನಾಗಿರುತ್ತೆ ಅಂತ. ಅವನೇ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಅವ್ರ ಮುಖಾಂತರ ನಾನು ಅದನ್ನು ತೊಗೊಂಡು ಬಂದು, ಅದು 1 kgಗೆ 200 ರೂಪಾಯಿ ಬರುತ್ತೆ. ಅದರಲ್ಲಿ ಟ್ರೈಕೋಡರ್ಮ, ಸೂಡೋಮೋನಸ್ಸು, ರೈಸೋಬಿಯಮ್, ಈ ಥರದ್ದೆಲ್ಲ ಸುಮಾರೆಲ್ಲ ಇದಿದೆ. ಅದನ್ನೆಲ್ಲ ನಾವು ಸೂಕ್ಷ್ಮಾಣುಜೀವಿಗಳೆಲ್ಲ ಇದೆ. ಸೊ ಅದನ್ನೆಲ್ಲ ನಾನು ಅಡಿಕೆ ಗಿಡಕ್ಕೆ ಕೊಡ್ತೀನಿ. ಏನು ಮಾಡಿದ್ರು ಅಂದರೆ, ಇದ್ರ ಜೊತೆಗೆ ಬೇವಿನ ಹಿಂಡಿಗೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದರು. ಬಟ್ ನನಗೆ ಬೇವಿನ ಹಿಂಡಿ ತೊಗೊಂಬಂದು ಹಾಕೋದಕ್ಕೆ ಯಾಕೋ ಅದು ಮನಸ್ಸಿಗೆ ಯಾಕೋ ಸಮಾಧಾನ ಅನಿಸ್ಲಿಲ್ಲ. ಒಂದು 2-3 ಕಡೆ ವಿಚಾರಿಸಿದೆ, ಅದು ಏನೋ ಒಂಥರ ನನಗೆ ಅದು ನೋಡಿದ್ರೆ ಅದು ಒಂಥರ ಸಮಾಧಾನ ಅನಿಸ್ಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೀಗೆ ಯೋಚನೆ ಮಾಡಿದಾಗ ನನಗೊಂದು ಥಾಟ್ ಬಂತು. ನಮ್ಮದು ಇಡೀ ತೋಟದಲ್ಲಿ ಒಂದು 10ರಿಂದ 12 ಬೇವಿನ ಮರಗಳಿವೆ. ನಾನೇನು ಮಾಡ್ತೀನಿ ಅಂದರೆ, ಬೇವಿನದು ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಅದನ್ನೆಲ್ಲ ಗ್ರೈಂಡ್ರಿಗೆ ಹಾಕ್ಬಿಡ್ತೀನಿ. ಗ್ರೈಂಡ್ರಿಗೆ ಹಾಕಿದ್ದನ್ನು ತೊಗೊಂಬಂದು ಡ್ರಮ್ ಒಳಗಡೆಗೆ ಹಾಕ್ಬಿಟ್ಟು ಅದಕ್ಕೆ AMC ಪೌಡರು ಮತ್ತು ಒಂದು ಸ್ವಲ್ಪ ಸಗಣಿ, ಎಲ್ಲೆಲ್ಲಾರ ಸಗಣಿ, ಒಂದು ಸ್ವಲ್ಪ ಹಸಿ ಸಗಣಿ ತೊಗೊಂಬಂದ್ಬಿಟ್ಟು ಹಬ್ಬಕ್ಕೆ ಡ್ರಮ್ ಒಳಗಡೆಗೆ ಹಾಕ್ಬಿಟ್ಟು ನೀರು ತುಂಬಿಟ್ಟು 1 ವಾರ ಬಿಟ್ಬಿಟ್ಟು ಚೆನ್ನಾಗಿ ಕದರ್ತಾ ಇರ್ತೀನಿ. ಅದನ್ನೆಲ್ಲ ಅಡಿಕೆ ಗಿಡ ಕಳಿಸ್ಬಿಡ್ತೀನಿ. ಬಡ್ಬಡ್ಡಿಗೆ ಉಯ್ದು ಬಿಡ್ತೀನಿ. ಬಡ್ಡೆಗೇನು ಉಯ್ಯಲ್ಲ, ಸುಮ್ಮನೆ ಈ ಥರ ಈ ಹಸಿರು ಇರುತ್ತಲ್ವಾ, ಇದ್ರ ಮೇಲೆ ಸುಮ್ಮನೆ ಹಿಂಗೆ ಹೆಚ್ಕೊಂಡು ಬಂದುಬಿಡ್ತೀನಿ. ನನಗೆ ಅದು ಕೆಲವರೆಲ್ಲ ಹೀಗೆ ಬಡ್ಡೆಗೆ ಹಾಕಬೇಕು, ಹೀಗೆ ಮಾಡಬೇಕು, ನನಗೆ ಅದೇನೋ ಗೊತ್ತಿಲ್ಲ. ನನಗೆ ಏನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ ಅಷ್ಟೇ. ಅದರಿಂದ ಒಳ್ಳೇದಾಗುತ್ತೋ ಏನೋ ನಂಗೆ ಗೊತ್ತಿಲ್ಲ. ನನ್ನ ತಾಯಿ ಏನು ಹೇಳ್ತಾರೆ ಅಂದರೆ, ಏನೋ ಒಂದು ಮಾಡಬೇಕು, ಮಾಡಿದ್ರೆ ನಮ್ಗೆ 2 ಸಿಗೋದು ಆನ್ಸರು. ಒಂದು ಅದರಿಂದ ಅನುಭವ ಸಿಗುತ್ತೆ, ಇಲ್ಲ ಅಂದರೆ ಸಕ್ಸಸ್ ಸಿಗುತ್ತೆ. ಏನೋ ಒಂದು ಆಗಲಿ, ನಮ್ಮ ಪ್ರಯತ್ನ ನಾವು ಪಡೋಣ, ನಮ್ದು ಯಾವುದೋ ಒಂದು ದಾರಿನಲ್ಲಿ ಪ್ರಯತ್ನ ಪಡೋಣ. ಅವನು ನಮಗೆ ದೇವರು ಹಿಂಗೆ ಮಾಡುವಂಥ ವಿವೇಚನೆ ಕೊಟ್ಟಿದ್ದಾನೆ, ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಈ ಥರ ನಾನು ಗೊಬ್ಬರ ಮಾಡೋದು. ಇನ್ನು ಗೋಕೃಪಾಮೃತನ ಯೂಸ್ ಮಾಡ್ತೀನಿ. ಗೋಕೃಪಾಮೃತನ ನಾನೀಗ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡೋದು ಗೋಕೃಪಾಮೃತ. ಮುಂಚೆ ಏನು ಬಳಸಿಲ್ಲ ಅದನ್ನು, ಈಗ ರೀಸೆಂಟಾಗಿ ನಾನು ಗೋಕೃಪಾಮೃತ ಬಳಸ್ತಾ ಇದ್ದೀನಿ.